ಅನುಕೂಲ ಆಗುತ್ತೆ ಅಂತಮ್ಮ. ಕೊಂಡು ಬರುತ್ತೆ ನೋಡಿ ಜೋಡಿ ಬರ್ತಾ ಇದೆ. ಜೋಡಿ ಬಂದ್ರೆ ಪೂರ್ಣ ಫಲ ಆಗ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬಂದಿರೋದು ಹೊಸದುರ್ಗದಿಂದ 10 ಕಿಲೋಮೀಟರ್ ಇರೋ ಆಲರಾಮೇಶ್ವರ ದೇವಸ್ಥಾನಕ್ಕೆ. ಇಲ್ಲಿನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ನೀರು ಯಾವತ್ತೂ ಖಾಲಿ ಆಗೋದೇ ಇಲ್ಲ. ಭಕ್ತರು ಕಷ್ಟ ಅಂತ ಬಂದು ಇಲ್ಲಿ ಅಪ್ಪಣೆ ಕೇಳಿದಾಗ ಪೂರ್ಣ ಅಥವಾ ಅಪೂರ್ಣ ಫಲಗಳು ಕೊಳದಲ್ಲಿ ಉದ್ಭವವಾಗುತ್ತೆ. ನಂಗಂತೂ ಶಾಕಿಂಗ್ ಅನ್ನಿಸ್ತು. ಈ ದೇವಸ್ಥಾನದ ಹಿನ್ನೆಲೆ ನೋಡೋಣ ಅಂತ ಹೋದ್ರೆ ಒಂದಸು ಯಾವಾಗ್ಲೂ ಒಂದೇ ಜಾಗಕ್ಕೆ ಹೋಗ್ಬಿಟ್ಟು ಹಾಲ್ನ ತನ್ನಿಂದ ತಾನೇ ಸುರಿಸ್ತಾ ಇರುತ್ತೆ. ಇದು ಯಾವಾಗ್ಲೂ ನಡೆಯೋದ್ರಿಂದ ಆ ಊರಿನವರಲ್ಲಿ ಹೋಗಿ ತೋಡ್ದಾಗ ಅಲ್ಲಿ ಸ್ವಯಂಭೂ ಶಿವಲಿಂಗ ಪತ್ತೆ ಆಗುತ್ತೆ. ಅದೇ ರಾತ್ರಿ ಒಬ್ರು ಹಿರಿಯರ್ ಕನ್ಸಿನಲ್ಲಿ ಹೋಗ್ಬಿಟ್ಟು ಶಿವ ನನ್ಗೆ ಹಾಲಿಂದ ಮಾತ್ರ ಇಲ್ಲಿ ಅಭಿಷೇಕ ಮಾಡ್ಬೇಕು ಅಂತ ಹೇಳಿದಾಗ ಇದು ಆಲರಾಮೇಶ್ವರ ಅಂತ ಪ್ರಸಿದ್ಧವಾಗುತ್ತೆ. ಇನ್ನೊಂದ್ ಸೈಡ್ ನೋಡೋದಾದ್ರೆ ಶ್ರೀರಾಮ ವನವಾಸಕ್ಕೆ ಅಂತ ಬಂದಾಗ ಇಲ್ಲಿ ಶಿವನ್ ಪೂಜೆ ಮಾಡ್ತಾ ಇದ್ರು. ಪೂಜೆಗೆ ಗಂಗೆ ಬೇಕಾಗಿದ್ರಿಂದ ಕಾಶಿಗೆ ಬಾಣ ಹೊಡೆದು ಅಲ್ಲಿಂದ ಇಲ್ಲಿ ನೀರು ಉದ್ಭವವಾಯಿತು ಅಂತಾನು ಹೇಳ್ತಾರೆ. ಓಂ ನಮಃ ಶಿವಾಯ.